ಕಲಬುರಗಿಯ ಜೇವರ್ಗಿ ಬೈಪಾಸ್ ಬಳಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಮದುವೆಗೆ ತೆರಳುತ್ತಾ ಇದ್ದಂತಹ ಐಎಎಸ್ ಅಧಿಕಾರಿ ಮಸಣಕ್ಕೆ ಸೇರಿದ್ದಾರೆ. ನಿಜಕ್ಕೂ ದುರಂತ ಇದು. ಯಾಕೆಂದ್ರೆ ಒಬ್ಬ ಜನಾನುರಾಗಿ ಆದಂತಹ ಅಧಿಕಾರಿ ಆಗಿದ್ರು ಇವರು. ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ, ಬಹಳ ಸಿಂಪಲ್, ಸಾದಾ ಸೀದಾ ವ್ಯಕ್ತಿತ್ವ. ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ದುರ್ಮರಣ ಹೊಂದಿದ್ದಾರೆ. ಪ್ರಸ್ತುತ ಕರ್ನಾಟಕ ಖನಿಜ ನಿಗಮದ ಎಂಡಿ ಆಗಿದ್ರು ಬೀಳಗಿ ಅವರು. ಸಹೋದರ ಶಂಕರ್ ಬೀಳಗಿ, ಈರಣ್ಣ ಶಿರಸಂಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿದ್ದ ಎಲ್ಲಾ ಮೂವರು ಕೂಡ ಸಾವನ್ನಪ್ಪಿದ್ದಾರೆ. ವಿಜಯಪುರದಿಂದ ಕಲಬುರಗಿಗೆ ತೆರಳುವಂತಹ ವೇಳೆ ಆಕ್ಸಿಡೆಂಟ್ ಆಗಿದೆ. ಸಂಬಂಧಿಕರ ಮದುವೆಗೆ ಹೋಗ್ತಾ ಇದ್ರು ಬೀಳಗಿ ಮತ್ತೆ ಅವರ ಬ್ರದರ್ಸು. ಮರಕ್ಕೆ ಇನೋವಾ ಕಾರು ಡಿಕ್ಕಿಯಾಗಿ ದುರಂತ ಅಂತ್ಯ ಕಂಡಿದ್ದಾರೆ. ನೋಡಿ, ಇವರೇ ಮಹಾಂತೇಶ್ ಬೀಳಗಿ. ಈ ಹಿಂದೆ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿದ್ದರು. ಅದಾದಮೇಲೆ ಬೆಸ್ಕಾಂ ಇಲ್ಲೇ ಎಂಡಿ ಆಗಿದ್ದರು. ಮತ್ತು ಈಗ ಸದ್ಯಕ್ಕೆ ಕರ್ನಾಟಕ ಖನಿಜ ನಿಗಮದ ಎಂಡಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ರು ಬೀಳಗಿ ಮತ್ತು ಅವ್ರ ಕುಟುಂಬದವರು. ಆಸ್ಪತ್ರೆಗೆ ಆಗಮಿಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿ ಹಾಗೆ ಎಸ್ ಪಿ ಅವರು. 2019ರಿಂದ 2022ರವರೆಗೆ ದಾವಣಗೆರೆಯ ಡಿಸಿ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡಿದ್ರು ಅವರು. ಆಕ್ಸಿಡೆಂಟ್ ಆದಾಗ ತಕ್ಷಣ ಅವರನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆ